ವೆಲ್ಕಮ್ ಬ್ಯಾಕ್ ಟು ವಿನಾ ಡೈಲಿ ಲೈಫ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚಲೋ ಇದ್ದೀರಿ ಅನ್ಕೋತೀನಿ. ನಾನು ಚಲೋ. 2 ಆಫ್ ಪ್ಯಾಕಿಂಗ್. ಇಲ್ಲಿ ನೋಡ್ರಿ, ಈಗ ಸಾಮಾನೆಲ್ಲ ತೊಳೆದಿಟ್ಟೆವು ನಾವು. ಇವಿಷ್ಟು ಆಲ್ರೆಡಿ ಪ್ಯಾಕ್ ಆಗಿರುವು. ತಡಿ ಪಾಪ. ಇವಿಷ್ಟು ಪ್ಯಾಕ್ ಆಗಿರುವು. ಇಲ್ಲಿ ಅರ್ಬಿ ಇವು ಟೇಜರಾಗಿನ ಅರ್ಬಿ ಗಿರ್ಬಿ ಎಲ್ಲ ಇಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡೇವಿ. ಇವು ಸಂತಿಗಿಂತಿ ಎಲ್ಲ ಪ್ಯಾಕ್ ಮಾಡಿಟ್ಟೆವು ನಾವಿಲ್ಲಿ. ಈಗ ಮ್ಯಾಗಿನ ಡಬ್ಬಿ ಎಲ್ಲ ತೆಗ್ದೇವಲ್ಲ, ಅವು ಇವೆಲ್ಲ ಬಾಣೆ ಸಾಮಾನೆಲ್ಲ ತೊಳೆದೇವಿ. ಈಗ ಮ್ಯಾಗಿನ ಸರ್ಟೆನ್ ಡಬ್ಬಿ ಅಂಗಡಿಗೆ ತೊಗೊಂಡೋಗ್ತಿದ್ವಲ್ಲ, ಅವು ಡಬ್ಬಿ, ಜರ್ಮನ್ ಡಬ್ಬಿ ಇವಿಷ್ಟು ತೊಳಿಬೇಕು. ಇವಿಷ್ಟು ತೊಳೆದು ಒಣಗಿಸಿದ್ವಿ ಅಂದ್ರೆ ಪ್ಯಾಕಿಂಗಿಂದ 80% ಕೆಲಸ ಮುಗ್ದಂಗೆ ಆಕತಿ. ಇನ್ನು ಇವನ್ನ ನಮ್ಮ ಪಪ್ಪ ತೊಳಕತ್ತಾರ. ಯಾಕಂದ್ರೆ ನಮಗೆ ಮ್ಯಾಗಿನ ಸಾಮಾನಿಗೆ ಎಲ್ಲ ತೆಗೆದಿಟ್ಟು ಕೈ ನೋವಾಗ್ಬಿಟ್ಟವು. ಅದಕ್ಕೆ ಕೈ ತೋರ್ಸತ್ತಾರ ಪಪ್ಪ ತೊಳೆದು ಬರೀ ನಿಮ್ಮ ಅಕ್ಕ ಕೆಲಸ ಮಾಡಿದ ಹೇಳಕತ್ತಿಲ್ಲ. ನಾ ಅಡಿಗೆ ಬಿಡಂತ ಹೇಳಬಲ್ಲಿ ಈಗ ಹೇಳ್ತೀನಿ. ಈಗ ಅಲ್ಲೇ ಬರ್ತಿದ್ದೆ. ಈಗ ನಾ ಇದನ್ನು ತೋರಿಸಿ ಸಾಮಾನ ಶಿಫ್ಟ್ ಮಾಡಿ ರಗಡಾಗೈತಿ. ಮಧ್ಯಾಹ್ನ ಏನೇ ತಮ್ಮಂದು ಬಿಡ ಅಂತ ನಿನ್ನ ಹೇಳಿದ್ರೆ ಹಂಗೆ ಬಾಯಿಲ್ಲ ಸಾಕ್ಷಿ ಸಮೇತ ತೋರಿಸ್ತೇನೆ. ಒಲಿ ಮೇಲೆ ಕುದಿಯಾಕತ್ತ ದಿನ ಕೇಳಿಸ್ಕೊಂಡ್ರೆ ನನ್ನ ಕ್ಯಾಮ್ರಾ ಹತ್ತಾಗಿತ್ತಾಗ ಒಳ್ಳಾಡ್ಸಕ್ಕಾಗಿಲ್ಲ. ಇಲ್ಲೇ ಬರೀ ಡೈಲಾಗ್ ಕೇಳಿಸ್ಕೊರಿ ಸಾಕು ನೀವು. ₹100 ಬಿರಿಯಾನಿ ತಂದು 100 ಮಾತಾಡ್ತಾನೆ. ಈಗ ನೋಡ್ರಿ, ಇಲ್ಲೇ ಕಡ್ಲಿ ಬೇಳೆ ಕುದಿಯಾಗತ್ತೈತಿ. ಇದು ಗಜ್ಜಿ ಬೀಟ್ರೋಟ್ ಪಲ್ಯ. ಮಸಾಲೆ ಏನು ಹಾಕಿಲ್ಲ, ಬರೀ ಉರಿಯಾಕತ್ತೈತಿ. ಈಗ ಅದೇ ನನ್ನ ಮಕ್ಳು ಗಂಜಿ. ನನ್ನ ಮಕ್ಳಿಗೆ ಗಂಜಿ ಅದು ಹಾಲು ಹಾಕಿ ಕೊಡ್ತೇವೆ. ಆಮೇಲೆ ಬಂದಿಲ್ಲ ಮರಿ ಅಂತ ಹೇಳಿ ಮಕ್ಳು ಅಂದ್ರೆ ಮಕ್ಳೆಲ್ಲ ತೋರಿಸ್ರ ಅಂದಾರ. ಅದೇ ನನ್ನ ಬೆಕ್ಕು ಅವ ಮಕ್ಳು ನಮಗೆ ಈಟಿದ್ದಾಗಿಂದ ಮನ್ಯಾಗ ಕೆಲಸ ಐತೆ ಎಸ್ಕೇಪ್ ಆಗ್ತಾವು. ಎಲ್ಲೂ ಇಲ್ಲ ಅವು. ಎಲ್ಲೇ ಒಂದು ಕಡೆ ಹೋಗಿ ಮುಕ್ಕೊಂಡಿರ್ತಾವೆ ಈಗ ಅವು. ಯಾಕಂದ್ರೆ ಈಗ ಇಲ್ಲೂ ಕೆಲಸ ನಡೆಯಕತ್ತೈತೆ. ರೂಮ್ನಾಗೂ ಯಾರಿಲ್ಲ. ಅವಕ್ಕೆ ಯಾರೋ ಒಬ್ರು ಇರಬೇಕು ಮುಕ್ಕೋಬೇಕು ಅಂದ್ರೆ. ಈಗ ನನ್ನ ರೂಮ್ನಾಗೂ ಯಾರಿಲ್ಲ. ನಾವು ಕೆಲಸ ಮಾಡ್ತೇವಲ್ಲ, ಅವಕ್ಕೆ ಯಾರು ಸಿಗೋಲ್ವು. ಎಲ್ಲರ ಬೆಚ್ಚಿನ ಜಾಗ ಹುಡುಕಿ ಮುಕ್ಕೊಂಡಿರ್ತಾವೆ. ನಿನ್ನೆ ಪಲ್ಲಂಗ ಕೊಡ್ಬೇಕಾರ, ಟೇಜರಿ ಕೊಡ್ಬೇಕಾರ ಸೌಂಡಿಗೆ ಎದ್ರಕೊಂಡು ಹೋಗಿ ಮುಕ್ಕೊಂಡ್ಬಿಟ್ಟಿದ್ವು. ಒಮ್ಮೆ ಪಲ್ಲಂಗ ಗಿಲಂಗ ಎಲ್ಲ ಕೊಟ್ಟು ಮುಗಿಸಿಂದು ಬಂದವು. ಅವೇ ಅನ್ಕೊಂಡು ಆಮೇಲೆ ಬಾಯಿ ಚಂದ ಮಾಡ್ತಾವೆ. ಹೊರಗಿಂದ ಒಳಗೆ ಬರ್ಬೇಕಂದ್ರೆ ಅವ ಅವ ಮಾಡ್ತಾವೆ. ನಮಗೆ ಒಳ್ಳೆ ಕರ್ರೆಗೂ ಮಕ್ಳು ಕರೆಯಕತ್ತಾರ ನಮ್ಮನ್ನ ನಂಗೆ ಅಕ್ಕಾವು. ಹಂಗೆ ಮಾಡ್ತಾವೆ ಸೌಂಡ್. ಈಗ ಹೋಗಿ ನಮ್ಮ ಗಿಡ ಬೆಳೆದಿದ್ವಲ್ಲ, ಅದ್ರಾಗಿಂದ ಬಾಯಿ ಬಸ್ಲಿ ಕಿತ್ಕೊಂಡ್ಬಂದೇವಿ. ಫ್ರೆಶ್ ಬಾಯಿ ಬಸ್ಲಿ. ಈ ಗಿಡನೂ ತೊಗೊಂಡು ಹೋಗ್ಯಾವ ಅಲ್ಲಿಗೆ. ಈಗ ಇದನ್ನು ಹಾಕ್ತಾಳೆ ಮಮ್ಮಿ ಸಾರಿಗೆ. ಫ್ರೆಶ್ ಐತ್ರಿ. ಈಗ ಅದು ತೊಳೆದು ಹೆಚ್ಕೊತೇವೆ ಈಗ ಅದನ್ನು. ಈಗ ಸದ್ಯಕ್ಕೆ ಇಲ್ಲಿಗೆ ಬರೋದು ಕೆಲಸ ಇನ್ನೂ ಭಾಳ ಐತೆ ಕೆಲಸ. ಈಗ ಎಷ್ಟು 80% ಆಗೈತೆ ಮಮ್ಮಿ ಕೆಲಸ. ಹಂಗಾದ ಈಗ ಗೊತ್ತಾಗಲ್ಲ. ಮಾಡ್ಕೊಂತ ಹೋದಂಗೆ ಇದೊಂದು ಅಂತ ಕಣ್ಣಿಗೆ ಕಾಣ್ತದೆ. ಈಗ ಸದ್ಯಕ್ಕೆ ಇಲ್ಲಿ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನು ಕೊಟ್ವಿ. ಅದು ಕರೆಗ ಸಾಮಾನು ಇಡ್ಬೇಕಾರೆ ತೆಗಿಬೇಕಾರೆ ಕೈಗೆ ಭಾಳ ನೋವಾಗತ್ತಿತ್ತು. ಅದು ಚೂಪಿತ್ತು ಆಗ್ತದೆ. ಕೊರ ಕೈದು ಹಾಕತ್ತಿತ್ತು. ಅದಕ್ಕೆ ಅದನ್ನು ಕೊಟ್ಟಿವಿ. ಸಾಮಾನೆಲ್ಲ ತಂದು ಸದ್ಯಕ್ಕೆ ಇಲ್ಲಿಗೆ ಇಟ್ಟೇವಿ. ನೆಕ್ಸ್ಟ್ ಮನೆಗೆ ಹೋಗಿಂದು ಚೆಂದಂಗೆ ಆರ್ಗನೈಸ್ ಮಾಡೋದು. ಇಲ್ಲಾಂದ್ರೆ ಆರ್ಗನೈಸರ್ ತರಿಸಿದ್ರಾತು. ಎಲ್ಲ ಕಬೋರ್ಡ್ಗೆ ಬಡ ಐತೆ, ಅಲ್ಲಿ ಇಟ್ಕೊಂಡ್ರೆ ಆತು. ಇಲ್ಲಪ್ಪ ನಮ್ಗೆ ಗಾವಾಗಲ್ಲ ಅಂದ್ರೆ ಒಂದು ಸಣ್ಣ ಆರ್ಗನೈಸರ್ ಅಡುಗೆ ಮನೆಯಾಗ ಗ್ಯಾಸ್ ಕಟ್ಟಿ ಮ್ಯಾಗ ಇಡುವಂಥದ್ದು ಅದನ್ನು ತಂದ್ರೆ ಆತು. ಅಲ್ಲಿ ಹೋಗಿಂದು ನೋಡೋದು ಅಲ್ಲಿಗೆ ಹೆಂಗೆ ಅಡ್ಜಸ್ಟ್ ಆಕತ್ತಲ್ಲ ಹಂಗೆ ನೋಡಿ ತರೋದು. ಈಗ ಸದ್ಯಕ್ಕಂತೂ ಇಷ್ಟು ಆಗೈತಿ. ವಿಡಿಯೋ ನೋಡ್ತೀರಿ, ನೆಕ್ಸ್ಟ್ ಏನೇನು ಆಕೈತಿ ಹೇಳ್ತೀವಿ ನೋಡಿ ಫ್ರೆಂಡ್ಸ್. ನಾವಿಲ್ಲಿ ಹೊಸ ಮನೆಗೆ ಬಂದೀವಿ. ಅಂದ್ರೆ ಇದ್ರ ನೆಕ್ಸ್ಟ್ ಡೇ ಹಾಲು ಉಗ್ಸೋದೈತಿ. ಒಂದು ದಿನಕ್ಕೆ ಸಾಮಾನು ತೊಗೊಂಬರೋದು ಜಾಸ್ತಿ ಆಕ್ಕವು ಅಂತೇಳಿ ಇವತ್ತು ಒಂಚೂರು ತಂದಿಟ್ರೆ ನಾಳೆಗೆ ಈಸಿ ಆಕದಂತೆ. ಒಂದು ಸ್ವಲ್ಪ ಬಟ್ಟೆ, ಒಂದು ಸ್ವಲ್ಪ ಪಾತ್ರೆ ಅವನ್ನ ತೊಗೊಂಬಂದೀವಿ. ಜೋಡಿ ಶೋಗನಂತ ಬಂದೀವಿ. ನೋಡ್ರಿ ಎಲ್ಲ ಸೀರೆ, ಡ್ರೆಸ್ ಒಂದೆರಡು ಜೊತೆ ಅಷ್ಟು ಅಲ್ಲಿ ಬಿಟ್ಟು ಉಳ್ಕಿವೆಲ್ಲ ಇಲ್ಲಿ ತೊಗೊಂಬಂದು ಜೋಡ್ಸಾಕತ್ತೀವಿ. ಇಲ್ಲಿ ಇವೆಲ್ಲ ಪ್ಯಾಕ್ ಮಾಡಿಟ್ಟೇವಿ. ಇಷ್ಟದಾವು. ಇವನ್ನೆಲ್ಲ ತೊಗೊಂಡು ಹೋಗ್ಬೇಕೀಗ. ಇದು ಪಲಂಗ ಬಿಚ್ಚಬೇಕು. ಇದನ್ನು ನಾಳೆ ಬಿಚ್ತೀವಿ. ಈಗೇನು ಚೀಲ್ದಾಗಿಟ್ಟೇವಲ್ಲ ಅವನ್ನಷ್ಟ ಇವತ್ತು ತೊಗೊಂಡು ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ಒಂದಿಷ್ಟು ಅದಾವು, ಆ ರೂಮ್ನಾಗ ಅದಾವು. ಆಮೇಲೆ ಇನ್ನು ಟಿ ವಿನೂ ಬಿಚ್ಚಬೇಕು. ಗೀಜರ್ ಎಲ್ಲ ಫಿಟ್ಟಿಂಗೇನು ಏನೂ ಬಿಚ್ಚಿಲ್ಲ. ಬರೀ ಎಕ್ಸ್ಟ್ರಾ ಮನೆಯಿಂದ ಕುಲ್ಲ ಸಾಮಾನು ಅಷ್ಟ ಪ್ಯಾಕ್ ಮಾಡೀವಿ. ಈ ಪಲಂಗನೂ ಬಿಚ್ಚಬೇಕು. ಹಾಯ್, ಹೊಸ ಮನೆಗೆ ಹೊಂಟಿರಿ. ಹೆಂಗೆ ಅನ್ಸಾತೈತಿ? ಖುಷಿ ಆಗತೈತಿ. ಹೌದಾ? ನೋಡ್ರಿ
ಹಾಂ ರೆಡಿ ಆಗ್ಯಾರ ಇವತ್ತು ಹಾಲು ಉಗ್ಸಾಕ್ ಹೊಂಟಿವಿ ಅದಕ್ಕೆ ರೆಡಿ ಆಗಕತ್ತಾಳ. ನಾನು ಅಂಗಡಿ ಹೋಗಿ ಹೊಸ ಮನೆಗೆ ಹಾಲು ಹೂವು ಪೂಜೆ ಸಾಮಾನು ತೊಗೊಂಬೈತೀನಿ. ಸರಿ ಜಲ್ದಿ ಬರ್ರಿ, ಟೈಮ್ ಇದಾಕತಿ. ಓಕೆ ಫ್ರೆಂಡ್ಸ್, ನಾ ಇನ್ನು ಹೊಸ ಮನ್ಯಾಗ ಸಿಗ್ತೇನೆ ನಿಮ್ಗೆ. ಬಾಯ್. ನೋಡ್ರಿ ಫ್ರೆಂಡ್ಸ್, ಹೊಸ ಮನೆಗೆ ಕರ್ಕೊಂಬಂದೇವ ಅವನ್ನ. ಹೆಂಗೆ ಇದೀಗ ನೋಡ್ರಿ ಅವು. ನಮ್ದ ಮನೆ ಇದೀನ್ ಮ್ಯಾಗ ನೋಡ್ರಿ 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 ಜಿಗ್ದಾಳ ನೋಡ್ರಿ. ಕಿಣಕಿ ಓಪನ್ ಮಾಡ್ತಾನೆ ಫಸ್ಟ್. ಅದ ಹಾಂ ನೋಡ್ರಿ ಇಲ್ಲಿ ನೋಡ್ರಿ ನೋಡ್ರಿ ಜಿಗ್ದಾಳ ಹತ್ತಿರದ ನೋಡ್ರಿ ಅವು. ಸಿಂಗಲ್ ಜೋಳಿಗೆ ಐತಿ, ಇವಾಗ ಜೋಳಿಗೆ ಕಟ್ಬೋದಿಲ್ಲ ಒಮ್ಮೆ. ನೋಡ್ರಿ ಎಲ್ಲ ಕುಂತದ ಅದ್ರ ಕೆಲಸ ಫಿಕ್ಸ್ ಗೂಣ್ ಹುಡ್ಕೋದು. ಹಾಯ್ ಹೊಸ ಮನಿ. ಫಸ್ಟಿಗೆ ಅದನ್ನ ಓಪನ್ ಮಾಡಿಬಿಟ್ಟ ತಕ್ಷಣ ಜಿತ್ತ ಓಡಾಡ್ಬಿಟ್ರು ಇಲ್ಲ ಎಲ್ಲ ಕಡೆ ಅವು. ಬ್ರೌನ್ ಇನ್ನೂ ಹುಡ್ಕ್ಯಾಡಕತ್ತೈತಿ ನೋಡ್ರಿ. ನಿನ್ನೆ ತಂದೆ ಸಾಮಾನ ಹಂಗೆ ಇಟ್ಟವು, ರೂಮಿಗೆ ಹೋಗೋನು ಹಂಗೆ ಇಟ್ಟವಿ. ಇಲ್ಲಿ ನೋಡ್ರಿ ಕುಲ ಇಲ್ಲ ಕಿಣಿಕಿ ಕುಲ ಹಾಕಿ ಮಾಡ್ಬೇಕು. ಕುಲನ ಇತ್ತ ಕರ್ಕೋದನ್ನ ಕುಲ ಮಾಡ್ತಾನೆ ಅದನ್ನ. ಈಗ ಸ್ವಲ್ಪ ತಡಿ ಹೋಗಿಟ್ಟೆ. ಈ ಗಾಳಿ ಕದ ದಂಡ ಅಂತ ಸುಮ್ಮಿರೋದು. ಇಲ್ಲಿ ತಗೋ ಅನ್ನಲ್ಲ ಮುಂದಿನ ಕದ ತೆಗಿತೀವಲ್ಲ, ಈ ಕದ ಹಾಕ್ತೀಯಲ್ಲ. ಇವಾಗ ಗಾಳಿ ಬೇಡನ. ಹೊರಗೆ ಹೋಗಿ ಈಗ ನೋಡ್ರಿ ಎಲ್ಲ ಕಡೆ ಹುಡ್ಕ್ಯಾಡಕತ್ ಬಿಡತ್ತದ. ಹಾಂ ಹತ್ತಿ ಎರಡು ಹತ್ತಿ ಕುಂತವ ತಡಿಯ. ನಡಿ ತಗೊಂಡ್ಕೊಂಡ್ರೆ ತಗೊಳಕ್ ಬರಲ್ಲ ಅವ್ರಿಗೆ. ಹಾಂ ಈಗೆಲ್ಲ ರೂಮ್ನಾಗ ಇರ್ತಾವೆ ಇವು. ಈಗ ಮುಂದಿನ ಕದ ತೆಗಿಬೋದು ಧೈರ್ಯವಾಗಿ. ಫಸ್ಟಿಗೆ ಬಂದಾವಲ್ಲ ಅವು. ಈಗ ಈಗ ನೋಡ್ರಿ ಪೂಜೆ ಮಾಡ್ತೇವೆ. ತೋರಿಸ್ತೇನೆ ಹೆಂಗೆ ಪೂಜೆ ಮಾಡ್ತಾಳಂತ ಮಮ್ಮಿ. ಅದ ನಾವು ಹೆಂಗೆ ಮನೆ ಓಪನಿಂಗ್ ಮಾಡ್ತೇವನು ತೋರಿಸು. ಹಾಲು ಉಗ್ಸೋದನ್ನ ಇದು ಹಿಡಿ ತೆಗೆದುಕೊಡ್ತಾನೆ. ಹಿಡಿ ತೆಗೆದುಕೊಡ್ತಾನೆ ಹಂಗಲ್ಲ. ಹಾಲು ಉಗ್ಸಿದ್ವಿ. ಇವು ಅತ್ತಾಗಿ ಅಡ್ಡಾಡಕತ್ತಿದ್ವು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವು ಫ್ಯಾನ್ ನೋಡಿ ಹೆದ್ರಾಕತ್ತಾವು. ಈ ಫ್ಯಾನ್ ನೋಡಿ ಅವು. ಹಾಂ ನೋಡ್ರಿ ಅಲ್ಲಿ ಕುಂತದ. ಈ ಫ್ಯಾನ್ ನೋಡಿಲ್ಲಲ್ಲ ಅವು, ಹಂಗಾಗಿ ಈ ಫ್ಯಾನ್ ನೋಡಿ ಹೆದ್ರಾಕತ್ತಾವು ಅವು. ಜೋನಿ ಬಾ ಹಾಲು ಕುಡಿ, ಬಾ ಅರಸ್ಬಿಡು ಪಾಪ. ಬ್ರೌನಿ ಬಾ ಬಂಗಾರಿ, ಬಾ ಆರೇದ್ ಬಾ ಹಾಲು ಕುಡಿ ಬಾ. ಒಂಚೂರು ಕರ್ಕೊಂಬ, ಅದನ್ನ ಹೆದ್ರಾತದ. ಅದನ್ನ ಕರ್ಕೊಂಬ ಬ್ರೌನಿನ. ಓ ಕಂಫರ್ಟಬಲ್ ಹಾಕೊಂತ ಬಿಟ್ಟತ್ ಬಿಡು. ಹಾಂ ಹಾಲು ಕುಡಿ. ಕುಡಿ ಬಲೆ, ಅದು ಕುಡಿಯಾಕತ್ತದಲ್ಲ ನೋಡ್ರಿ. ಅದು ಕುಡಿಯಾಕತ್ತು ಬ್ರೌನಿ. ಅದು ಕುಡಿಬೇಕು ಅವಾಗ. ಅದು ಕುಡಿದಿಂದ ಹಾಂ ಕರೆಕ್ಟ್ ಚುಳಿ ಕುಡ್ದೈತಿ, ನಾನು ಕುಡಿಬೋದು. ಬ್ರೌನಿ ಇಲ್ವಾ ಇಲ್ಲೇ ಕುಡಿ ಬಾ. ಆಕೆ ಕುಡ್ದು ಖಾಲಿ ಮಾಡ್ತಾವ ನೋಡು. ಫ್ಯಾನು ಯಾವುದು ಇದೇನಿದು ಮಿಷಿನ್? ಇದು ಹೆಂಗೆ ವರ್ಕ್ ಮಾಡ್ತತಿ? ಅವ್ಕೆ ರೂಢಿನೇ ಇಲ್ಲ ಈ ಫ್ಯಾನ್ ನೋಡಿ. ಊಟದಾಗಿಂದ ಈ ಫ್ಯಾನ ನೋಡಿಲ್ಲ ಅವು. ಬಾ ಬ್ರೋ, ನೀ ಹಾಲು ಕುಡಿ ಬಾ. ಇದು ನೋಡ್ರಿ ಹಾಲು ಕುಡಿಯಾಕತ್ತಿದ್ದು. ಇದು ಗಂಜಿ ಅದ್ರ ಬೆಳಗ್ಗೆ ಗಂಜಿ ಹಾಕಿದ್ವಲ್ಲ, ಅವಾಗ ಇದು ಕುಡಿದ್ರಲಿಲ್ಲ, ಹೊರಗೆ ಹೋಗಿತ್ತು. ಇಲ್ಲ ಐತಿ ಹಾಲು. ಇದು ಗಂಜಿ ಹಾಕಿದ್ರೆ ಕುಡಿದ್ರಲಿಲ್ಲ, ಹೊರಗೆ ಐತಿದು. ಅದು ಗಂಜಿ ಕುಡಿತ ಬಾ ಹಿಡ್ಕೊಂಡು ಕರಿತಾನ ಅದನ್ನು, ಒಂಚೂರು ರಂಬಿಸ್ತಾನ ಅದನ್ನು. ಕಾಲಿಗೆ ಹಾಲು ಹಾಕೋದು ಆರ್ಯವನಿಲ್ಲ.
ಪ್ಲೇಟಿಗೆ ಹಾಕಿ ಒಂದು ಸೈಡ್ಗೆ ಇಡು, ಅದೊಂದಿಟ್ಟು ಕಂಫರ್ಟಬಲ್ ಆಗಿಂದ ಬಂದು ಕುಡಿತೈತಿ. ಬಿಸಿ ಇತ್ತು ನೋಡ್ರಲ್ಲ, ಎರಡೋ ಹೋಗಲ್ಲಿ ಕಿಟಕಿ ಕುಂತಾವ. ಕಿಟಕಿ ಓಪನ್ ಇಲ್ಲ, ಅದು ಜಾಲ್ರಿದು ಐತೆ ಒಂದು, ಅದನ್ನ ಹಾಕ್ಯಾವ ಗಾಳಿ ಬರಲಿ ಅಂತೇಳಿ. ನೋಡ್ರಿ ಅಲೆ ಕುಂತ್ಕೊಂತದ, ಅಲೆ ಕುಂತ್ಕೊಂತದ. ಜಾಲ್ರಿ ಐತಿಲ್ಲ ಆ್ಯಕ್ಚುಲಿ, ಅದು ಸಡನ್ ನೋಡಿದ್ರೆ ಜಾಲ್ರಿ ಗಿಲ್ರಿ ಏನಿಲ್ಲ ನಾನು ಕಾಣತ್ತವಕ್ಕೆ. ಊರು ಮಸ್ತ್ ಕಾಣತ್ತಿಲ್ಲಿಂದ ಅದ. ಇನ್ನು ಹೊರಗಡೆಯಿಂದ ಮಸ್ತ್ ಕಾಣುತ್ತೆ, ಮೇಲ್ಗಡೆಯಿಂದನೂ ಮಸ್ತ್ ಕಾಣುತ್ತೆ. ಇದು ನೋಡ್ರಿ ಈಗ ಬಂತಿದ್ದು. ಹಾಂ ಮಮ್ಮಿ, ಉಳಿಕೆ ಸಾಮಾನು ತೊಗೊಂಡ್ಬರ್ತೇವೆ ನಾವು. ನೀವು ನೋಡ್ಕೊಂತ ಬಂದಿದ್ದ ಸಾಮಾನು ಇಟ್ಕೊಂತ ಹೋಗಿ. ಹಾಂ, ನಾನು ಫಸ್ಟ್ ಚುಮ್ಮರಿ ತಿಂದು ಮುಗಿಸ್ತೇನೆ. ಚುಮ್ಮರಿ ತಿನ್ನೋಕ್ಕಾಗಲ್ಲ, ನಂಗೆ ಬಾಯಾಗ ಗುಳ್ಳೆದ್ ಬಿಟ್ಟೈತಿ. ನಿಧಾನಕ್ಕೆ ತಿನ್ನಕತ್ತೇನೆ ನಾನು. ಓಕೆ ಫ್ರೆಂಡ್ಸ್, ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೇನೆ ಮತ್ತು ನಿಮಗೆ ನಾನು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.